ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂಸಿಕೆ ಅಫಿಸಿಯಲ್. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ನಿಮಗೆ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ನಿಮ್ಮ ಒಂದು ಪೂರೈಸಿದ ಪರೀಕ್ಷೆ ಆಗಿರ್ಬೋದು, ಎರಡು ಎಕ್ಸಾಮ್ಗೆ ಇತಿಹಾಸ ವಿಷಯದ, ಹಿಸ್ಟ್ರಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ವಾರ್ಷಿಕ ಪರೀಕ್ಷೆ ಇರ್ಬೋದು ಮತ್ತು ಪೂರೈಸಿದ ಪರೀಕ್ಷೆ ಆಗಿರ್ಬೋದು, ಎರಡು ಎಕ್ಸಾಮ್ನ ಕ್ವಶನ್ ಪೇಪರು ಸೇಮ್ ಇರ್ತವೆ, ಪ್ಯಾಟರ್ನ್ ಸೇಮ್ ಇರ್ತದೆ ಮತ್ತು ನಿಮ್ಮೊಂದು ಐಡಿಯಾ ಬರ್ತದೆ ಯಾವ್ದು ಕ್ವಶನ್ ಪೇಪರ್ ಬರ್ಬೋದು ಅಂತ. ಸೊ ಇದು ಬಂದ್ಬಿಟ್ಟು ಬೋರ್ಡರ್ ಬಿಟ್ಟಿರುವ ಮೋಲ್ಶೂರ್ ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೊಡ್ತೇನೆ. ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೇನೆ. ತಪ್ಪು ಕೊನೆರೆ ನೋಡಿ, ಖಂಡಿತ ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಥವಾ ಚಾನಲ್ ನಿಕರು ಸಬ್ಸ್ಕ್ರೈಬ್ ಕೊಡಿಲ್ಲ, ತಪ್ಪಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ನಿಮಗೆ ಆನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳಿಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ ಇರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಬಂದಂಥ ಪ್ರಶ್ನೆಗಳು, ಅಷ್ಟಿಲ್ಲದೆ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ನಮ್ಮೊಂದು ಟ್ರೂಸಿಕೆ ಅಫಿಸಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ವಿಡಿಯೋ ಸಿಗ್ತವೆ, ತಪ್ಪು ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಪ್ರತಿಯೊಬ್ಬ ಸೆಕೆಂಡ್ PUCಗೆ ಶೇರ್ ಮಾಡಿಬಿಟ್ಟು ಅವ್ರಿಗೂ ಹೇಳಿ ನಿಮ್ಮ ಫ್ರೆಂಡ್ಸ್ ಯಾರಿಲ್ಲ ನಿಮಗೆ ಕ್ಲಾಸಲ್ಲಿ ಖಂಡಿತ ಶೇರ್ ಮಾಡಿ. ಓಕೆ, ಬಾಯ್, ನೀವು ವಿಡಿಯೋನ ಶುರು ಮಾಡೋಣ. ಮೊದಲಾಗಿದ್ದು ಒಂದೇದು, ಇನ್ನು ನಮಗೆ ಎರಡು ಬಿಟ್ಟಿದ್ದಾರೆ, ಟೋಟಲಾಗಿ 3 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಇದು ಒಂದೇದು, ಇನ್ನೂ 2, 3 ಬಂದುಬಿಟ್ಟು ನಮ್ಮ ಒಂದು ಟ್ರೂಸಿಕೆ ಎಜುಕೇಷನ್ ಚಾನಲ್ ಹಾಕಿರ್ತವೆ. ಅರ್ಥ ಆಯ್ತಾ? ಹೊಸ ಚಾನಲು ಅಲ್ಲಿ 2, 3 ಹಾಕಿರ್ತವೆ. ತಪ್ಪು ನೋಡ್ಕೊಳ್ಳಿ. ಅರ್ಥ ಆಯ್ತು? ಚಾನಲ್ ಇರ್ತವೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಲಿಂಕು ವಿಡಿಯೋದ ಕೆಳಗಡೆ ಕಮೆಂಟ್ಸಲ್ಲಿ ಲಿಂಕ್ ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ನೋಡ್ಕೊಳ್ಳಿ. ಇನ್ನೂ 2 ಬಿಟ್ಟಿದ್ದಾರೆ, ಇದು ಒಂದೇದು, ಇನ್ನು 2ನೇದು 3ನೇದು ತಪ್ಪು ನೋಡ್ಕೊಳ್ಳಿ. ನೋಡ್ತಾ ಹೋಗೋಣ. ವಿಷಯ ಇತಿಹಾಸ, ಒಟ್ಟು ಪ್ರಶ್ನೆಗಳು 39, ಗರಿಷ್ಠ ಅಂಕಗಳು 80, ಸಮಯ 3 ಗಂಟೆ. ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಪೂರ್ವಸಿತ ಆಗಿರ್ಬೋದು ಜೊತೆ ವಾರ್ಷಿಕ ಪರೀಕ್ಷೆ ಎರಡು ಕೂಡ ಇದೇ ಪ್ಯಾಟರ್ನಲ್ಲಿ ಇರ್ತವೆ, ನೋಡ್ಕೊಳ್ಳಿ. ಭಾಗ ಎಲ್ ಮೇಲೆ 5 ಮಲ್ಟಿಪಲ್ ಕ್ವಶನ್ ಇರ್ತವೆ. ಭಾಗ ಎಲ್ ಮೇಲೆ 5 ಮಲ್ಟಿಪಲ್ ಕ್ವಶನ್ ಇರ್ತವೆ. ರಿಪೀಟ್ ಕೂಡ ಆಗ್ಬೋದು, ಆಯ್ತಾ? ಕ್ವಶನ್ಗಳು ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ ಚೆನ್ನಾಗಿ. ಒಂದೇ ಪ್ರಶ್ನೆ ನೋಡಿ, ಈ ರೀತಿ ಕ್ವಶನ್ ಬಂದೇ ಬರ್ತದೆ. ಈ ರೀತಿ ಪ್ರಶ್ನೆ ಒಂದೇ ಬಂದೇ ಬರ್ತದೆ. ಒಂದೇ ಪ್ರಶ್ನೆ ನೋಡಿ, ಪ್ರತಿಪಾದನೆ ಎ ನೋಡೋಣ. ಏನು ಕೊಟ್ಟಿದ್ದಾರೆ? ಸಿಂಧೂ ನಾಗರಿಕತೆಯ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಕೊಟ್ಟಿರ್ತಾರೆ ಆರ್. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಈ 4 ಆಪ್ಷನ್ ಬರ್ತವೆ. ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಬಿ ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ಸಿ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆ ಆಗಿದೆ. ಡಿ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಆದರೆ ಆರ್ ಎನ ಸರಿಯಾದ ವಿವರಣೆ ಅಲ್ಲ. ಈ ರೀತಿ 4 ಕ್ವಶನ್ ಕೊಡ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ನೀವು ಕರೆಕ್ಟಾಗಿ ಓದ್ಕೋಬೇಕು, ಎರಡು ಸರಿಯಾಗಿದೆಯಾ ಅಥವಾ ಒಂದೇ ಸರಿಯಾಗಿದೆ ಈ ರೀತಿ ನೋಡ್ಕೋಬೇಕು. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗ್ತದೆ. ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆ ಆಗಿದೆ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಕ್ವಶನ್ನು ಬರ್ತದೆ. ಒಂದು ಈ ರೀತಿ ಕ್ವಶನ್ ಬರ್ತದೆ, ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟು ಆನ್ಸರ್ ಮಾಡಿ. ಎರಡು ಸರಿಯಾಗಿದೆಯಾ ನೋಡ್ಕೋಬೇಕು ಮೊದಲು, ಅಥವಾ ಒಂದು ತಪ್ಪಾಗಿರ್ತದೆ, ಒಂದು ಸರಿ ಕೊಟ್ಟಿರ್ತಾರೆ. ಈ ರೀತಿ ಕೊಟ್ಟಿರ್ತಾರೆ, ಕರೆಕ್ಟಾಗಿ ಥಿಂಕ್ ಮಾಡಿಬಿಟ್ಟು ಆನ್ಸರ್ ಮಾಡಿ. ಇನ್ನು ಕ್ವಶನ್ ನಂಬರ್ 2, ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ ಯಾವ ರಾಜ್ಯದಲ್ಲಿ ಇದೆ? ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ. ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗ್ತದೆ. ಮಹಾರಾಷ್ಟ್ರದಲ್ಲಿ ನಾವು ನೋಡ್ಬೋದು ಅದನ್ನು. ಮಹಾರಾಷ್ಟ್ರ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 3, ಎರಡನೇ ತರೈನ್ ಯುದ್ಧ ಇವರುಗಳ ನಡುವೆ ನಡೆಯಿತು. ಎರಡನೇ ತರೈನ್ ಯುದ್ಧ ಇವರುಗಳ ನಡುವೆ ನಡೆಯಿತು. ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಸೊ 3ನೇ ಪ್ರಶ್ನೆಗೆ ಆಪ್ಷನ್ ಬಿ ಆಗ್ತದೆ. ಯಾವುದು? ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಇನ್ನು ಕ್ವಶನ್ ನಂಬರ್ 4, ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಕರು ಕೀಳೇ ಕೇಳ್ತಾರೆ. ಒಂದು ಸಿದ್ಧಾಂತ ಮೇಲೆ ಕ್ವಶನ್ ಬರ್ತದೆ, ಯಾವ ಸಿದ್ಧಾಂತ ನೋಡ್ಕೊಳ್ಳಿ. ಇದು ಸರಿಯಾದ ಉತ್ತರ ಯಾವ್ದಾಗ್ತದೆ? ಆಪ್ಷನ್ ಡಿ ಆಗ್ತದೆ, ರಾಮಾನುಜಾಚಾರ್ಯರು ಆಗ್ತದೆ. ಇನ್ನು ಕ್ವಶನ್ ನಂಬರ್ 5, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ. ವೆರಿ ಇಂಪಾರ್ಟೆಂಟು. ಮೊದಲ ಅಧಿವೇಶನ ಯಾವಾಗ ನಡೀತು? ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ, 1885. 1885ರಲ್ಲಿ ನಡೀತದೆ ಒಂದನೇ ಅಧಿವೇಶನ. ಅಂದರೆ ಸೆಕೆಂಡ್ ಮೇಲೆ ನಿಮಗೆ ಬಿಟ್ಟ ಸ್ಥಳ ಇರ್ತವೆ, 5 ಪ್ರಶ್ನೆ ಇರ್ತವೆ. ಬಿಟ್ಟ ಸ್ಥಳ ಪ್ರಶ್ನೆಗಳು 5 ಇರ್ತವೆ. ಟೋಟಲಾಗಿ 5 ಅಂಕ, ಪ್ರಶ್ನೆಗೆ 1 ಅಂಕ. ಬ್ರಾಕೆಟ್ಗಳಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ಆವರಣದಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ನೀವು ಸರಿಯಾದ ಉತ್ತರನ ಆರಿಸಿಬಿಟ್ಟು ಬರೀಬೇಕು. ನೋಡೋಣ 6ನೇ ಪ್ರಶ್ನೆ, ಅಶ್ವಘೋಷ ರಚಿಸಿದ ಕೃತಿ ಕೇಳಿದರೆ ಯಾವುದಾಗ್ಬೋದು? ಇದು ಸರಿಯಾದ ಉತ್ತರ ಬುದ್ಧ ಚರಿತೆ ಆಗ್ತದೆ. ಬುದ್ಧ ಚರಿತೆ ಅನ್ನೋದು ಅಶ್ವಘೋಷನ ಕೃತಿಯಾಗಿರ್ತದೆ, ನೆನಪಿಟ್ಟುಕೊಳ್ಳಿ. ಇನ್ನು 7ನೇ ಪ್ರಶ್ನೆ, ಎಲಿಫೆಂಟಾದ ಪುರಾತನ ಹೆಸರು ಯಾವುದಾಗ್ಬೋದು? ಸರಿಯಾದ ಉತ್ತರ ನೋಡಿ, ಗೌರವಪುರಿ ಅಂತ ಆಗ್ತದೆ, ಗೌರವಪುರಿ. ಇನ್ನು 7ನೇದು ಎಲಿಫೆಂಟ್ ಆಯಿತು. 8ನೇದು, ಡ್ಯಾಶ್ನನ್ನು ಭಾರತದ ಗಿನಿ ಎಂದು ಕರೆಯಲಾಗಿದೆ. ಯಾವುದನ್ನು ಕರೀತಾರೆ? ಅಮೀರ್. ಅರ್ಥ ಆಯ್ತಾ? ಅಮೀರ್ ಖುಸ್ರೋ ಅವರನ್ನು ಭಾರತದ ಗಿನಿ ಎಂದು ಕರೆಯಲಾಗಿದೆ, ಅಮೀರ್ ಖುಸ್ರೋ ಆಗ್ತದೆ. ಇನ್ನು 9ನೇ ಪ್ರಶ್ನೆ, ಡ್ಯಾಶ್ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ಯಾರು?
ಮೈಸೂರು ರಾಜ್ಯ ಪ್ರಥಮ ಮುಖ್ಯಮಂತ್ರಿ? ಸರಿಯಾದ ಉತ್ತರ ಕೆ.ಸಿ. ರೆಡ್ಡಿ ಅವರು. ಕೆ.ಸಿ. ರೆಡ್ಡಿ ಅವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ಇನ್ನು 10ನೇದು, ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು? ಯಾರು ರಚಿಸಿದ್ದಾರೆ? ಸರಿಯಾದ ಉತ್ತರ ಶಾಂತ ಕವಿ ಆಗ್ತದೆ. ಆಯ್ತಾ, ಶಾಂತ ಕವಿಯವರು ಇದನ್ನು ರಚಿಸ್ತಾರೆ. ರಕ್ಷಿಸು ಕರ್ನಾಟಕ ದೇವಿ, ಶಾಂತ ಕವಿ. ಏನು ಥರ್ಡ್ ಮೇಲ್ ನಿಮಗೆ 3ನೇ ಮೇಲಲ್ಲಿ ಕೆಲವೊಂದು ಹೊಂದಿಸಿ ಬರೆಯಿರಿ ಕ್ವಶನ್ ಇರ್ತವೆ. ಮ್ಯಾಚ್ ದ ಫಾಲೋಯಿಂಗು ಟೋಟಲಾಗಿ 5 ಮಾರ್ಕ್ಸ್ ಇರ್ತದೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ನೋಡಿ ವಿಯಮ ಈ ರೀತಿ ಕೊಡ್ತಾರೆ, ABCD ಅಂತ ಒಂದು ಆಪ್ಷನ್ ಕೊಡ್ತಾರೆ ಎಲ್ಲಿ. ಇನ್ನು ಬಿ ಭಾಗದಲ್ಲಿ ಏನು ಕೊಡ್ತಾರೆ? ರೋಮನ್ ಅಂಕೆ 6 ಕೊಡ್ತಾರೆ. ನೀವು ಹೊಂದಿಸ್ಬಿಟ್ಟು ಬರೀಬೇಕು. ನೋಡೋಣ ಸರಿಯಾದ ಉತ್ತರಗಳನ್ನು. ನೋಡಿ ವಿಯಮ ಕ್ಯಾಡ್ ಪೈಸಸ್ ಏನಾಗ್ತದೆ? ಇದು 4th ಒನ್ ಆಗ್ತದೆ ನೋಡಿ, ಕುಶಾನರ ಅರಸ. ಇನ್ನು ಬಿ ರಾಜ ತೋದರಮಲ್ ಏನಾಗ್ಬೋದು? ಇದು 5ನೇದು ಆಗ್ತದೆ, ಕಂದಾಯ ಮಂತ್ರಿ ಆಗ್ತದೆ. ಇನ್ನು ಸಿ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಇದು ಏನಾಗ್ತದೆ? ಲಾಸ್ಟ್ ಒನ್ ನೋಡಿ, ಜಗದ್ಗುರು ಬಾದ್ಶಾ. ಇನ್ನು ಡಿ ಗುರು ನಾನಕ್ ಅನ್ನೋದು ಏನಾಗ್ತದೆ? ಇದು 2nd ಒನ್ ನೋಡಿ, ಸಿಖ್ ಧರ್ಮ ಸ್ಥಾಪಕ ಆಗ್ತದೆ. ಇನ್ನು ಈ ಆಲೂರು ವೆಂಕಟರಾವ್ ಅನ್ನೋದು ಏನಾಗ್ತದೆ? ಆಲೂರು ವೆಂಕಟರಾವ್ ಅನ್ನೋದು 1ನೇದು ಕರ್ನಾಟಕ ಗತವೈಭವ ಆಗ್ತದೆ. ಸೊ ಇಷ್ಟು ಸರಿಯಾದ ಉತ್ತರಗಳು. ನಂತರ 4th ಮೇಲ್ ಬರ್ತದೆ, 4ನೇ ಮೇಲೆ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರೆಯಿರಿ. 1 ಪ್ರಶ್ನೆಗಳು 5 ಇರ್ತವೆ, ಟೋಟಲಾಗಿ 5 ಅಂಕ. ಇಲ್ಲಿ ಯಾವುದೇ ರೀತಿ ಚಾಯ್ಸ್ ಇರೋದಿಲ್ಲ, ಡೈರೆಕ್ಟಾಗಿ ಉತ್ತರ ಬರಬೇಕು. 12 ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಎಲ್ಲಿ? ಸರಿಯಾದ ಉತ್ತರ ಯಾವುದಾಗ್ಬೋದು ನೋಡಿ, ಸಿಂಧು ನಾಗರಿಕತೆಯ ಹಡಗುಕಟ್ಟೆ. ಅರ್ಥ ಆಯ್ತಾ? ಸೊ ಯಾವುದಾಗ್ಬೋದು ಗ್ಯಾಸ್ ಮಾಡಿ ನೋಡೋಣ. ಸೊ ನಾನು ಆಸೆ ಹೇಳ್ತೀನಿ, ನೀವು ಗ್ಯಾಸ್ ಮಾಡಿ ಇಟ್ಕೊಳ್ಳಿ. 13 ಅರ್ಥಶಾಸ್ತ್ರ ಬರೆದವರು ಯಾರು? 14 ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ? 15 ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆಯಾಯಿತು? 16 ಸೋರಿಕೆ ಸಿದ್ಧಾಂತದ ಪ್ರತಿಪಾದಿಸಿದವರು ಯಾರು? ಸೊ ನಾನು ರೈಟಾಗಿ ನಿಮಗೆ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಸೊ ಬರ್ಕೋಬೋದು. ನಾವೀಗ ರೈಟಾಗಿ ಉತ್ತರ ಸಹಿತ ನೋಡ್ತಾ ಹೋಗೋಣ. ವೇಟ್ ಮಾಡಿ ಸ್ವಲ್ಪ. ಓಕೆ, ಸೊ ನೋಡಿ ಉತ್ತರ ಸಹಿತ ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12 ಪ್ರಶ್ನೆ, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ನಿಮಗೆ ಗೊತ್ತಿರೋ ಗುಜರಾತಿನ ಲೋತಾಲಲ್ಲಿ ಪತ್ತೆಯಾಗಿದೆ. 13 ಅರ್ಥಶಾಸ್ತ್ರ ಬರೆದವರು ಯಾರು? ಕೌಟಿಲ್ಯ ಅರ್ಥಶಾಸ್ತ್ರ ಬರೀತಾರೆ. 14 ಕಬೀರರು ರಚಿಸಿದ ಭಕ್ತಿ ಗೀತೆಗಳು ಯಾವ ಪ್ರಕಾರದಲ್ಲಿವೆ? ದೋಹೆಯಲ್ಲಿ ಇವೆ. ಅರ್ಥ ಆಯ್ತಾ? ದೋಹೆಯ ಪ್ರಕಾರದಲ್ಲಿವೆ. 15 ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆ ಆಯಿತು? 1602ರಲ್ಲಿ ಸ್ಥಾಪನೆ ಆಗ್ತದೆ. ಇನ್ನು 16 ಸೋರಿಕೆ ಸಿದ್ಧಾಂತದ ಪ್ರತಿಪಾದಿಸಿದವರು ಯಾರು? ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸ್ತಾರೆ? ದಾದಾಬಾಯಿ ನವರೋಜಿಯವರು ಪ್ರತಿಪಾದಿಸ್ತಾರೆ. ಇನ್ನು ಭಾಗ ಬಿ ಬರ್ತದೆ. ಭಾಗ ಬಿಯಲ್ಲಿ ನಿಮಗೆ 2 ಅಂಕದ 8 ಪ್ರಶ್ನೆ ಇರ್ತವೆ. ಟೋಟಲಾಗಿ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. 2 ಅಂಕದ 8 ಪ್ರಶ್ನೆ, ಟೋಟಲಾಗಿ 16 ಅಂಕ ಇರ್ತವೆ. ನೋಡಿ 17ನೇ ಪ್ರಶ್ನೆ, ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ. ತುಂಬಾ ಈಸಿ. ಭರತ ವರ್ಷ ಬರಿಬೋದು, ಭರತಖಂಡ, ಜಂಬೂದ್ವೀಪ, ಇಂಡಿಯಾ. ಈ 4 ಭಾರತ ಇತರೆ ಹೆಸರುಗಳಾಗ್ತವೆ. ಇನ್ನು 18 ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರು 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ತುಂಬಾ ಈಸಿ. ಯಾವೆಲ್ಲ? ಹಿಂದೂ, ಜೈನ, ಬೌದ್ಧ, ಸಿಖ್ ಆಗ್ತವೆ. ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರು 2 ಪ್ರಮುಖ ಧರ್ಮಗಳು ಹಿಂದೂ, ಜೈನ, ಬೌದ್ಧ, ಸಿಖ್ ಆಗ್ತವೆ. ಇನ್ನು 19 ಪ್ಯಾಲಿಯೋಥಿಕ್ ಪದದ ಅರ್ಥವೇನು? ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲಾಯುಗ ಎಂದರ್ಥ. ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲಾಯುಗ ಅಂದರೆ ಹಳೆಯ ಶಿಲಾಯುಗ ಎಂದರ್ಥ ಬರೀಬೇಕು. ಆಯ್ತಾ? ಸೊ 3 ನೋಡ್ಕೊಳ್ಳಿ, ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಹೊಸ ಶಿಲಾಯುಗ. ಈ 3ರಲ್ಲಿ ಒಂದು ಕೇಳ್ತಾರೆ 2 ಮಾರ್ಕ್ಸಿಗೆ. ಏನು ಡೌಟ್ ಇಲ್ಲ, ಬೇಕಾದ್ರೆ ಡಿಫ್ರೆಂಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ನೋಡ್ಕೊಳ್ಳಿ. ಅಲ್ಲಿ ಕೊಟ್ಟಿದ್ದಾರೆ ಅವರು ಯಾವ ಪಾಠದ ಮೇಲೆ, ಯಾವ ಅಧ್ಯಾಯದ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತೇನೆ ಅಂತ, ಅದು ನೋಡ್ಕೊಳ್ಳಿ ಸಾಕು. ಅರ್ಥ ಆಯ್ತಾ? ಪ್ಯಾಲಿಯೋಥಿಕ್ಕು, ನಿಯೋಲಿಥಿಕ್ಕು, ಮೆಸೋಲಿಥಿಕ್ಕು. 3 ನೋಡ್ಕೊಳ್ಬೇಕು, ತಪ್ಪದೆ ನೋಡ್ಕೊಳ್ಳಿ. ನಂತರ 20 ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿ ಅನುಸರಿಸಿ. ತುಂಬಾ ಈಸಿ. ಹೂಳುವುದು, ದಹನ ಮಾಡುವುದು. 21 ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ? ಯಾರು ಮಾಡ್ತಾರೆ? ಚೌಂಡರಾಯ ಪ್ರತಿಪಾದಿಸ್ತಾರೆ, ಶ್ರವಣಬೆಳಗೊಳದಲ್ಲಿ. ಇನ್ನು 22 ವಿಷ್ಣುವರ್ಧನ ಯಾವುದಾದ್ರು 2 ಬಿರುದುಗಳನ್ನು ತಿಳಿಸಿ. ತಲೆಕಾಡುಗೊಂಡ, ಕಂಚಿಗೊಂಡ, ಮಹಾಮಂಡಳೇಶ್ವರ. ಅವರೆಷ್ಟು ಕೇಳಿದ್ದಾರೆ ನೋಡಿ, ಯಾವ 8ನೇ ಕೇಳಿದ್ದಾರೆ. ಅರ್ಥ ಆಯ್ತಾ? ಉಳಿದ ಕ್ವಶನ್ ಚಾಯ್ಸ್ ಇರ್ತವೆ, ನೀವು ಯಾವ್ದಾದ್ರು 8ನೇ ಬರಬೇಕು. 23 ಇಂಡೋ ಇಸ್ಲಾಮಿಕ್ ಶೈಲಿಯ ಯಾವುದಾದ್ರು 2 ಲಕ್ಷಣಗಳು ತಿಳಿಸಿ. ಯಾವೆಲ್ಲ ಬರ್ತವೆ? ಮಿನಾರ್, ಕಮಾನುಗಳು, ಗುಮ್ಮಟಗಳು, ಹಜಾರ್ಗಳು, ಬೃಹತ್ ಹೆಬ್ಬಾಲೆಗಳು ಬರ್ತವೆ. ಇನ್ನು 24 ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ? ವೇರ್ ಪಾಯಿಂಟು ಶಹಜಹಾನ್ ಕಟ್ಟಿಸ್ತಾರೆ, ಅದು ಆಗ್ರಾದಲ್ಲಿ ಬರ್ತದೆ. ಇನ್ನು 25 ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು?
ಯಾಕೆ ಕರೀತಾರೆ? ಶಂಕರಾಚಾರ್ಯರು ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವರುಗಳ ಪೂಜೆಗೆ ಪ್ರಾಮುಖ್ಯತೆ ನೀಡಿ ವಿವಿಧ ಪಂಥಗಳನ್ನು ಒಗ್ಗೂಡಿಸಲು ಪ್ರಯತ್ನಿಸಿದರು. ಆದ್ದರಿಂದ ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲಾಗಿದೆ. 26 ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ? ಯಾರು ಸ್ಥಾಪಿಸ್ತಾರೆ? ಬಸವೇಶ್ವರವರು ಅನುಭವ ಮಂಟಪ ಸ್ಥಾಪಿಸ್ತಾರೆ. ಇಲ್ಲಿ ಕಲ್ಯಾಣದಲ್ಲಿ. 27 ಕಪ್ಪು ದೋಣೆ ದುರಂತ ಎಂದರೇನು? ಕಪ್ಪು ಕೋಣೆ ದುರಂತ ಕೇಳಿದರೆ ತುಂಬಾ ಈಸಿ. ಸಿರಾಜುದ್ದೌಲನು ಕಲ್ಕತ್ತಾ ಆಕ್ರಮಣದ ವೇಳೆ 146 ಇಂಗ್ಲಿಷರನ್ನು ಬಂಧಿಸಿ 15x18 ಅಡಿಗಳ ವಿಸ್ತಾರದ ಕೋಣೆಯಲ್ಲಿ ಕೂಡಿಟ್ಟಿದ್ದನು. ಅದರಲ್ಲಿ 123 ಜನ ಉಸಿರುಗಟ್ಟಿ ಮರಣ ಹೊಂದಿದರು. ಇದನ್ನೇ ಕಪ್ಪು ಕೋಣೆ ದುರಂತ ಎಂದು ಕರೆಯುತ್ತಾರೆ. 28 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರದ ವಿಫಲತೆಗೆ ಯಾವುದಾದರೂ 2 ಕಾರಣಗಳನ್ನು ಬರೆಯಿರಿ. ಕಾರಣ ಕೇಳಿದರೆ 4 ಕಾರಣ ನೋಡ್ಕೊಳ್ಳಿ. ಇನ್ನು ರಾಷ್ಟ್ರೀಯ ಲಕ್ಷಣಗಳು ಹೊಂದಿಲ್ಲ, ದಂಗೆಕೋರರಲ್ಲಿ ಸಮಾನ ಉದ್ದೇಶವಿಲ್ಲ, ಸರಿಯಾದ ನಾಯಕತ್ವ, ಶಸ್ತ್ರಾಸ್ತ್ರಗಳಿಲ್ಲ, ಸುಶಿಕ್ಷಿತ ಭಾರತೀಯರು ದಂಗೆಯನ್ನು ಬೆಂಬಲಿಸಲಿಲ್ಲ. 29 ರೈತವಾರಿ ಪದ್ಧತಿ ಎಂದರೇನು ಅಥವಾ ರೈತವಾರಿ ಪದ್ಧತಿ ಎಂದರೇನು ಕೇಳ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನಿಗದಿತ 50% ಕಂದಾಯ ನಿಯಮಿತವಾಗಿ ಕೊಡುವ ಷರತ್ತಿನ ಮೇಲೆ ರೈತರೊಂದಿಗೆ ನೇರ ಒಪ್ಪಂದ ಮಾಡಿಕೊಂಡು ಭೂ ಮಾಲೀಕತ್ವವನ್ನು ರೈತರಿಗೆ ನೀಡುವ ಪದ್ಧತಿಯೇ ರೈತವಾರಿ ಪದ್ಧತಿ ಆಗ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ರಿಪೀಟ್ ಆಗ್ಬೋದು. ನೀವು ನೋಡ್ಕೊಂಡಿರ್ತೀರ ಇವೇನು ಮಾರ್ಕ್ಸ್ ಬರಲ್ಲ ಕ್ವಶನ್ ಅಂತ ಅರಿತಿಲ್ಲ, ರಿಪೀಟ್ ಆಗ್ತವೆ ನಿಮ್ಮೊಂದು ಪೂರೈಸಿದ ಪರೀಕ್ಷೆಗೆ. ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ವಾರ್ಷಿಕ ಪರೀಕ್ಷೆ ಇಂಪಾರ್ಟೆಂಟು. ಎರಡು ಪ್ಯಾಟರ್ನ್ ಸೇಮ್ ಇರ್ತದೆ, ತಪ್ಪಿ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಭಾಗ ಸಿ ಬರ್ತದೆ. ಭಾಗ ಸಿ ಮೇಲೆ 5 ಅಂಕದ 2 ಪ್ರಶ್ನೆ ಇರಬೇಕು. ಅರ್ಥ ಆಯ್ತಾ? ಟೋಟಲ್ 50 ಅಂಕ. ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 15ರಿಂದ 20 ಅಂಕಗಳಿದ್ದರೆ ಸಿ 5 ಅಂಕದ 2 ಪ್ರಶ್ನೆ ಬರಬೇಕು. ಟೋಟಲ್ 10 ಮಾರ್ಕ್ಸು. ಪ್ರತಿಯೊಂದಕ್ಕೂ 5 ಅಂಕ. 30 ನೋಡಿ, ಚೋಳರ ಗ್ರಾಮಾಡಳಿತ ವಿವರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನು. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ನೋಡ್ಕೊಳ್ಳಿ. ತುಂಬಾ ಈಸಿ. ಆಧಾರ, ಆಯ್ಕೆ ವಿಧಾನ ಇವೆಲ್ಲ ಬರ್ತವೆ. ಆ ರೀತಿ ಎಲ್ಲ ಬರೀಬೇಕು. ಅರ್ಥ ಆಯ್ತಾ? ವಿಡಿಯೋನ ಪಾಸ್ ಮಾಡಿ ಆನ್ಸರ್ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ ಅಷ್ಟೇ. 31 ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ. ಶಿವಾಜಿಯ ದಿಗ್ವಿಜಯಗಳು ಇದು ಕೂಡ ಇಂಪಾರ್ಟೆಂಟು. 5 ಮಾರ್ಕ್ಸ್ಗೆ ನೋಡ್ಕೊಳ್ಳಿ. ಸ್ಟುಡಿಯೋ ಪಾಸ್ ಬಿಟ್ಟು ಉತ್ತರ ನೋಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಉತ್ತರ ಇದೆ ಅದು ನೋಡ್ಕೋಬೋದು. 32 ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಪೀಠಿಕೆ ಹಾಕಬೇಕು. ಅರ್ಥ ಆಯ್ತಾ? ಪೀಠಿಕೆ ವಿಷಯವನ್ನೇ ಉಪಸಂಹಾರ ಹಾಕಲಿ. ಹಾಗಿದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. 33 ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು? ಇವೆಲ್ಲ ಅಂಶಗಳು ನೋಡ್ಕೊಳ್ಳಿ. ನಂತರ ಭಾಗ ಡಿ ಬರ್ತದೆ. ಭಾಗ ಡಿ ಎಲ್ಲಿ ನಿಮಗೆ 10 ಅಂಕದ 2 ಪ್ರಶ್ನೆ ಬರಬೇಕು. ಕೆಳಗಿನ ಯಾವುದಾದ್ರು 2 ಪ್ರಶ್ನೆಗಳಿಗೆ 30ರಿಂದ 40 ಅಂಕಗಳು ಉತ್ತರಿಸಿ. 10 ಅಂಕದ 2 ಪ್ರಶ್ನೆ ಟೋಟಲ್ 20 ಅಂಕ. ಪ್ರತಿಯೊಂದಕ್ಕೂ 10 ಅಂಕ. 34 ವೆರಿ ಇಂಪಾರ್ಟೆಂಟ್ ನೋಡಿ, ಕೆಳಗೆ ಕೇಳ್ತಾರೆ ಕ್ವಶನು, ರಿಪೀಟ್ ಆಗ್ಬೋದು. 34 ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟು. ಸೊ ಪೀಠಿಕೆ ಆಗಬೇಕು. ಗೌತಮ ಬುದ್ಧನ ಬೌದ್ಧ ಧರ್ಮದ ಸ್ಥಾಪಕ ಈ ರೀತಿ ನೀವು ಬರೀಬೇಕು. ಅಥವಾ ನಿಮ್ಮ ಹತ್ರ ಈಗಾಗಲೇ ನೋಟ್ಸ್ ಇದ್ದರೆ ಅದನ್ನ ಓದ್ಕೊಳ್ಳಿ. ಅರ್ಥ ಆಯ್ತಾ? ನೋಟ್ಸ್ ಅದನ್ನ ಓದ್ಕೊಳ್ಳಿ. ಸೊ ಇನ್ನೂ ಈಸಿಯಾಗಿ ಅರ್ಥ ಆಗ್ತದೆ ನಿಮಗೆ. 35 ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯುತ್ತಾರೆ. ಏಕೆ ಕರೀತಾರೆ? ಉತ್ತರ ಇದೆ. ಇನ್ನು ಕೂಡ ವಿಡಿಯೋ ಪಾಸ್ ಮಾಡಿ ಉತ್ತರ ನೋಡ್ಕೋಬೋದು. ನಂತರ ಓಕೆ, ಸೊ ಎಲ್ಲ ಕೂಡ ಇವೆ ನೋಡ್ಕೊಳ್ಳಿ. ನಂತರ 36 ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ, ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ. ಇವೆಲ್ಲ ಕ್ವಶನ್ಗಳು ಬರ್ತವೆ, ರಿಪೀಟ್ ಆಗ್ತವೆ, ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ ಫಿಕ್ಸ್ ಮುಂದೆ ಹೇಳ್ತೀನಿ. ಒಂದು ವಾಸ್ತುಶಿಲ್ಪ ಬಗ್ಗೆ ಬಂದೇ ಬರ್ತದೆ. 5 ಮಾರ್ಕ್ಸ್ ಆಗಿರ್ಬೋದು, 10 ಮಾರ್ಕ್ಸ್ ಆಗಿರ್ಬೋದು. ಎರಡರಲ್ಲಿ ಒಂದು ವಾಸ್ತುಶಿಲ್ಪ ಬಂದೇ ಬರ್ತದೆ. ಒಟ್ಟಿನಲ್ಲಿ ವಾಸ್ತುಶಿಲ್ಪ ನೋಡ್ಕೊಳ್ಳಿ. ಕಲೆ ವಾಸ್ತುಶಿಲ್ಪ ಮೇಲೆ ಕ್ವಶನ್ ಬಂದೇ ಬರ್ತದೆ. ಕರೆಕ್ಟಾಗಿ ಎಲ್ಲ ನೋಡ್ಕೊಳ್ಳಿ. ಒಂದು ಬಂದೇ ಬರ್ತದೆ. ಸೊ ಫಿಕ್ಸ್ ಬಂದೇ ಬರ್ತದೆ. ಓಕೆ, ಪ್ರತಿ ವರ್ಷ ಕೇಳ್ಕೊತಾರೆ. ನಿಮ್ಮ ಪ್ರಿಪೇಟರ್ ಎಕ್ಸಾಮ್ ಆಗಿರ್ಬೋದು, ಅನ್ವಲ್ ಎಕ್ಸಾಮ್ ಆಗಿರ್ಬೋದು, ವಾಸ್ತುಶಿಲ್ಪ ಮೇಲೆ ಬಂದೇ ಬರ್ತದೆ. ಕರೆಕ್ಟ್ ನೋಡ್ಕೊಳ್ಳಿ. 37 ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾತೃ ವಿಶ್ಲೇಷಿಸಿ ಅಂತ ಕೇಳಿದರೆ ತುಂಬಾ ಈಸಿ ಪ್ರಶ್ನೆ, ಬರಿಬೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲ ಪಾಯಿಂಟ್ಸ್ ವೈಸ್ ನೋಡ್ಕೊಳ್ಳಿ. ಸೊ ಪ್ಯಾರಾಗ್ರಾಫಲ್ಲಿ ಓದ್ಕೋಬೇಡಿ. ಪಾಯಿಂಟ್ಸ್ ಓದ್ಕೊಳ್ಳಿ. ನೀವು ಆರಾಮಾಗಿ ಗೆಸ್ ಮಾಡ್ಬೋದು ಆನ್ಸರ್ಗಳನ್ನು. ಅರ್ಥಾಯ್ತಾ? ಪಾಯಿಂಟ್ಸ್ ಓದ್ಕೊಳ್ಳಿ, ನೆನಪಾಗ್ತವೆ, ನೆನಪುಳಿತಾವೆ ನಿಮ್ಮ ತಲೆಯಲ್ಲಿ. ಇನ್ನು ಭಾಗ ಇ ಬರ್ತದೆ. ಭಾಗ ಇ ನಿಮಗೆ ಒಂದು ಇದಿರ್ತದೆ, ಕಾಲಾನುಕ್ರಮ ಇರ್ತದೆ. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮ ಬರೆಯಿರಿ. 4 ಮಾರ್ಕ್ಸ್ ಇರ್ತದೆ. ಅರ್ಥಾಯ್ತಾ? ಅವರು ಮೇಲೆ ಕೆಳಗೆ ಕೊಟ್ಟಿರ್ತಾರೆ. ಅರ್ಥಾಯ್ತಾ? ಎಲ್ಲವನ್ನು ಉಲ್ಟಾ ಕೊಟ್ಟಿರ್ತಾರೆ. ನೀವು ಸರಿಯಾದ ಕಾಲಾನುಕ್ರಮದಲ್ಲಿ ಬರೀಬೇಕು. ಅರ್ಥಾಯ್ತಾ? ತುಂಬಾ ಈಸಿ ಕೊಟ್ಟಿರ್ತಾರೆ. ಮೊದಲ ಪಾನಿಪತ್ ಕದನ, ಭಾರತಕ್ಕೆ ಯಾರ್ಯಾರ ಆಗಮನ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ 3 ನಾಮಕರಣ ಮಾಡಿದ್ದು, ಬ್ರಹ್ಮ ಸಮಾಜ ಸ್ಥಾಪನೆ, ಇದು ನೀವು ಸೀರಿಯಲ್ ವೈಸ್ ಬರೀಬೇಕು. ಅರ್ಥಾಯ್ತಾ? ನೀವು ಬರಲಿಲ್ಲ ಅಂದರೂ ಬಿಡಕ್ಕೆ ಹೋಗಬೇಡಿ. ನೀವು ಬರ್ತಿಲ್ಲ ಅಂದರೂ ಟ್ರೈ ಮಾಡಿ ಬನ್ನಿ. ಸರಿ ಆಗ್ಬೋದು ಅಥವಾ ಕೆಲಸ ತಪ್ಪಾಗ್ಬೋದು. ಗೊತ್ತಿದ್ರೆ ಕರೆಕ್ಟಾಗಿ ಬರೀರಿ. ಗೊತ್ತಿಲ್ಲ ಅಂದ್ರೆ ಬಿಡಕ್ಕೆ ಹೋಗಬೇಡಿ. ನಿಮಗೆ ಯಾವ್ದು ಅನಿಸ್ತದೆ ಅಂತ ಬರ್ದು ಬನ್ನಿ. ಓಕೆ ನೋಡಿ, ಭಾರತಕ್ಕೆ ಯಾರ ಆಗಮನ ಉನ್ನೇದು ಸಾಮಾನ್ಯ ಶಕ ಪೂರ್ವ 2006ರಲ್ಲಿ ಬರ್ತಾರೆ ಅವರು. 2000ರಲ್ಲಿ ಬರ್ತದೆ. ಅರ್ಥಾಯ್ತಾ? ಸಾಮಾನ್ಯ ಶಕ ಪೂರ್ವ 2000ರಲ್ಲಿ ಅವರು ಬರ್ತಾರೆ ಆರ್ಯರು ಭಾರತಕ್ಕೆ. ಇನ್ನು ಮೊದಲ ಪಾನಿಪತ್ ಕದನ ಏನಾಗ್ತದೆ 1556ರಲ್ಲಿ 1556ರಲ್ಲಿ ನಡೀತದೆ. ಇನ್ನು ಬ್ರಹ್ಮ ಸಮಾಜ ಸ್ಥಾಪನೆ 1828 ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು 3 ನಾಮಕರಣ ಮಾಡಿದ್ದು 1973ರಲ್ಲಿ ಮಾಡ್ತಾರೆ. ನಂತರ ಬರ್ತದೆ ಲಾಸ್ಟ್ ಕ್ವಶನ್ನು, ಯಾವುದು
ಸೂಚನೆಗಳನ್ನು ಕೆಳಗಿನ ಪ್ರಶ್ನೆ ಉತ್ತರಿಸಿ. 39 ನೋಡಿ. ಟೋಟಲಾಗಿ ನಿಮ್ಗೆ ಎಷ್ಟು ಕೇಳ್ತಾರೆ? 10 ಮಾರ್ಕ್ಸು. ಅರ್ಥ ಆಯ್ತಾ? 10 ಮಾರ್ಕ್ಸು. ನೋಡೋಣ ಯಾವುದು ಕ್ವಶನ್ ಕೊಟ್ಟಿದ್ದಾರೆ ಅಂತ. 39 ಎ, ನಿಮಗೆ ಒದಗಿಸಿರುವ ಭಾರತದ ಭೂಪಟ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆ ಬರೆಯಿರಿ. ಅರ್ಥ ಆಯ್ತಾ? ಕೊಟ್ಟಿದ್ದಾರೆ. ಎಷ್ಟು ಸ್ಥಳ ಕೊಟ್ಟಿದ್ದಾರೆ ನೋಡಿ. ಪಾಟ್ಲಿಪುತ್ರ, ಬಾದಾಮಿ, ಆಗ್ರಾ, ಬಾಂಬೆ, ಜಲಿಯನ್ವಾಲಾಬಾಗ್. ಈ ರೀತಿ 5 ಸ್ಥಳ ಕೊಡ್ತಾರೆ. ಆ ಸ್ಥಳ ಗುರುತಿಸ್ಬಿಟ್ಟು ನೀವು ಏನು ಮಾಡಬೇಕು, ಅದ್ರ ಬಗ್ಗೆ ಬರಿಬೇಕು. 1-2 ಅಂಕಗಳಲ್ಲಿ ಬರಿಬೇಕು. ಅರ್ಥ ಆಯ್ತಾ? 1-2 ಸಾಲ ಬರಿಬೇಕು. ಸ್ಥಳ ಗುರುತಿಸ್ಬೇಕು, ಜೊತೆಗೆ ಬರಿಬೇಕು. ನೋಡಿ, ಗುರುತಿಸೋದಕ್ಕೆ 5 ಅಂಕ ಮತ್ತು ಬರೆಯೋದಕ್ಕೆ 5 ಅಂಕ. ಈ ರೀತಿ ಎರಡಕ್ಕೂ ಮಾರ್ಕ್ಸ್ ಕೊಡ್ತಾರೆ. ಗುರುತಿಸೋದಕ್ಕೆ 5 ಅಂಕ, ಇನ್ನು ಬರೆಯೋದಕ್ಕೆ 5 ಅಂಕ. ಈ ರೀತಿ. ಅಥವಾ ನೀವೇನಾದರೂ ದೃಷ್ಟಿವಿಕಲಚೇತನ ಆಗಿದ್ದರೆ ಈ ಕ್ವಶನ್ ಬರಿಬೋದು. 39ನೇದು ಬಿ, ಕೆಳಗಿನ ಪ್ರಶ್ನೆಗೆ 30-40ಕ್ಕೂ ದೃಷ್ಟಿವಿಕಲಚೇತನ ವಿದ್ಯಾರ್ಥಿ ಮಾತ್ರ, ಎಲ್ಲರಿಗಲ್ಲ ಇದು. ನೀವೇನಾದರೂ ದೃಷ್ಟಿವಿಕಲಚೇತನ ಆಗಿದ್ದರೆ ಈ ಒಂದು ಕ್ವಶನ್ ಅಟೆಂಡ್ ಮಾಡ್ಬೋದು. ಅರ್ಥ ಆಯ್ತಾ? ನೋಡೋಣ ನಾವು. ಸೊ ಈ ರೀತಿ ಬರೀಬೇಕು. ಆನ್ಸರ್ ನೋಡ್ಕೊಳ್ಳಿ. ಐತಿಹಾಸಿಕ ವಿವರಣೆ, ಪಾಟ್ಲಿಪುತ್ರ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು. ಅರ್ಥ ಆಯ್ತಾ? ಸೊ ನಾನು ಹಾಕಿರ್ತೀನಿ ಚಾನಲ್ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಸ್ಥಳ ಅಂತ ಹಾಕಿರ್ತೀನಿ, ಅವ್ನು ನೋಡ್ಕೊಳ್ಳಿ ಸಾಕು. ಕೊಟ್ಟಿದ್ದಾರೆ ನೋಡಿ ಅವರು, ಪಾಟ್ಲಿಪುತ್ರ, ಬಾದಾಮಿ, ಆಗ್ರಾ, ಬಾಂಬೆ, ಜಲಿಯನ್ವಾಲಾಬಾಗ್. ಸೊ ಅದ್ರ ಬಗ್ಗೆ ವಿವರಣೆ ಇದೆ, ABC ಅಂತ ಎಲ್ಲ ಕೂಡ ವಿವರಣೆ ಇವೆ. ಇದನ್ನು ವಿವರಣೆ ನೋಡ್ಕೊಳ್ಳಿ. ನಾವು ಡೈರೆಕ್ಟಾಗಿ ಮ್ಯಾಪಿಗೆ ಹೋಗೋಣ. ಮ್ಯಾಪ್ ನೋಡಿ ಎಲ್ಲಿ ಬರ್ತವೆ. ಜಲಿಯನ್ವಾಲಾಬಾಗ್ ಇಲ್ಲಿ ಬರ್ತದೆ, ಆಗ್ರಾ, ಪಾಟ್ಲಿಪುತ್ರ, ಬಾಂಬೆ, ಬಾದಾಮಿ ಇಷ್ಟೆಲ್ಲ ಬರ್ತವೆ. ನೋಡ್ಕೊಳ್ಳಿ. ಬಾದಾಮಿ, ಪಾಟ್ಲಿಪುತ್ರ ಈ ರೀತಿ ಗುರುತಿಸ್ಬಿಟ್ಟು ಅದ್ರ ಬಗ್ಗೆ 1-2 ವಾಕ್ಯದಲ್ಲಿ ಬರೀಬೇಕು. ಟೋಟಲಾಗಿ 5 ಮಾರ್ಕ್ಸು ಗುರುತಿಸೋದಕ್ಕೆ, ಇನ್ನು 5 ಮಾರ್ಕ್ಸು ಅದ್ರ ಬಗ್ಗೆ ಬರೆಯೋದಕ್ಕೆ ಇರ್ತದೆ. ಸೊ ಎಷ್ಟು ಪ್ರಶ್ನೆ ಪತ್ರಿಕೆ, ಇನ್ನೂ ನಮಗೆ 3-4 ಇವೆ. ಅರ್ಥ ಆಯ್ತಾ? ಸೊ ಇನ್ನೂ 2 ಪ್ರಶ್ನೆ ಪತ್ರಿಕೆ ಅವ್ನು ಕೂಡ ಹಾಕಿರ್ತೀನಿ. 3-4 ಅಲ್ಲ, 2-3. ಸೊ 1ನೇದಿದು, ಇನ್ನು 2ನೇದಿದೆ, 3ನೇದಿದೆ. ಟೋಟಲಾಗಿ 3 ಕ್ವಶನ್ ಬಿಟ್ಟಿದ್ದಾರೆ. ಹಾಕಿರ್ತೀನಿ. ಟ್ರೂತ್ ಸಿಕ್ಕಿ ಎಜುಕೇಷನ್ ಚಾನಲ್ ಹಾಕಿರ್ತೀನಿ. ತಪ್ಪದೆ ಆ ಚಾನಲ್ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದ್ರ ಮೇಲೆ ಡೌಟ್ ಕಮೆಂಟ್ ಮಾಡಿ. ಅರ್ಥ ಆಯ್ತಾ? ಡೌಟ್ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.